ಒಂದೇ ಜೀವ ಎರಡು ದೇಹ, ಅದೇ ತಾನೇ ಮೀನಿಂಗ್. ನನಗೆ ಗೊತ್ತಿತ್ತು ನೀವು ಖಂಡಿತ ಗೆಸ್ ಮಾಡೇ ಮಾಡ್ತೀರಾ ಅಂತ. ನಿಮಗೆ ಹೇಗೆ ಗೊತ್ತಿತ್ತು? ನಮ್ಮಿಬ್ಬರ ಹೃದಯ, ಜೀವ, ಮನಸ್ಸು ಎಲ್ಲ ಒಂದೇ ಅಂದಮೇಲೆ ನಮ್ಮ ಆಲೋಚನೆಗಳು ಒಂದೇ ಆಗಿರುತ್ತಲ್ವಾ. ನಾನು ಹೇಳಿದ್ದು ಅದನ್ನೇ, ಒಂದು ಜೀವ ಎರಡು ದೇಹ. ನನ್ನ ಮನಸ್ಸನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ನೀವೇ ತಾನೆ ನನಗೆ ಸರಿಯಾಗಿ ಜೋಡಿ. ಸರಿ, ಹಾಗಿದ್ರೆ ಇದೇ ಖುಷಿ. ನೀವು ಮಲ್ಕೊಳ್ಳಿ. ಗುಡ್ ನೈಟ್. ದಿವ್ಯಾ, ವೇಟ್ 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 ವೇಟ್. ನಾನು ನಿಮ್ಮ ಜೊತೆ ಇನ್ನು ಸ್ವಲ್ಪ ಹೊತ್ತು ಮಾತಾಡ್ಬೋದಾ? ಸರಿ, ಹೇಳಿ. ಇವತ್ತಿನ ದಿನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಕಾಶದಲ್ಲಿರೋ ಚಂದ್ರ ನನ್ನ ಅಂಗೈಯಲ್ಲೇ ಬಂದು ಕೂತಂಗಾಗಿದೆ. ನೀವು ಬಂದು ಹೋಗಿದ್ದ ಗುಂಗಲ್ಲೇ ನಾನು ಇಡೀ ದಿನ ಕಳೆದ್ಬಿಟ್ಟಿದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮನ್ನು ನೋಡ್ತಾ ಇದ್ರೆ ಇಡೀ ಪ್ರಪಂಚನೇ ಮರೆತು ನಿಮ್ಮನ್ನು ನೋಡ್ತಾ ಹಾಗೆ ಕೂತ್ಕೊಬೇಕು ಅನ್ಸುತ್ತೆ. ಅಂದಂಗೆ ದಿವ್ಯಾ, ಒಂದೇ ಒಂದು ಚಿಕ್ಕ ರಿಕ್ವೆಸ್ಟು, ನನಗೋಸ್ಕರ ಒಂದೇ ಒಂದು ಹಾಡು ಹೇಳ್ತೀರಾ? ಹಾಡ? ನಾನಾ? ಹಾಡಕ್ಕೆ ಬರಲ್ಲ ಅಂತ ಮಾತ್ರ ಹೇಳ್ಬಿಡಿ. ಆ ಬ್ರೋಕರ್ ಮಂಜಣ್ಣ ನೀವು ಸಕ್ಕದಾಗಿ ಹಾಡ್ತೀರಾ ಅಂತ ಹೇಳಿದ್ರು. ಯಾಕೋ ಇವತ್ತು ಮನಸ್ಸಿಗೆ ನಿಮ್ಮ ಹಾಡು ಕೇಳಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನೀವು ಒಂದೇ ಒಂದು ಹಾಡು ಹೇಳಿದ್ರೆ ನನ್ನ ದಿನ ಕಂಪ್ಲೀಟ್ ಆಗುತ್ತೆ, ಆಮೇಲೆ ನಿದ್ದೆನೂ ಬರುತ್ತೆ. ಸೊ ಪ್ಲೀಸ್ ಹಾಡಿ. ಇವಾಗಲೇ ಹೇಳ್ತಾ ಇದ್ದೀನಿ, ಮದುವೆ ಆದಮೇಲೆ ಒಂದಿನೂ ನಿಮ್ಮ ಹಾಡು ಕೇಳದೆ ನಾನು ಮಲ್ಗದೇ ಇಲ್ಲ. ನಿಮ್ಮ ಹಾಡು ಕೇಳ್ತಾ ಇದ್ರೆ ಸೀದಾಲಿಗೆ ಓಡ್ ಬಂದು ನಿಮ್ಮನ್ನ ಗಟ್ಟಿಗೆ ತಪ್ಕೊಂಡು ಒಂದೇ ಒಂದು ಸರಿ ಸರಿ, ನನಗೆ ಅರ್ಥ ಆಯಿತು. ಇದೆಲ್ಲ ಮಾತಾಡೋಕ್ಕೆ ನನಗೇ ನಾಚಿಕೆ ಆಗ್ತದೆ. ಅಂಥದ್ರಲ್ಲಿ ಹುಡುಗಿ ನೀವು, ನಿಮಗೆ ನಾಚಿಕೆ ಆಗ್ತಾ ಇರುತ್ತಾ? ಸಾರಿ, ಅದು ನನಗೆ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತು ಇದೆಲ್ಲ ಮದುವೆ ಆದಮೇಲೆ ಚಂದ ಅಂತ. ಹಾಂ, ಸಾರಿ, ಇಷ್ಟೊತ್ತಲ್ಲಿ ನಿಮ್ಮನ್ನ ಮಾತಾಡಿಸ್ತಾ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಹಲೋ ದಿವ್ಯಾ, ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆಯಾ? ದಿವ್ಯಾ, ನಾನು ನಿಮಗೆ ಏನೋ ಹೇಳಬೇಕು. ಹೇಳ? ಐ ಲವ್ ಯು. I love you so much. Good night. Good night. ಲೇಖಾ, ಎಲ್ಲೇ ಹೋಗಿದೆ? ವಾಶ್ರೂಮಿಗೆ ಹೋಗಿದ್ದೆ. ಭಾವನ ಹತ್ರ ನೀನೇ ಮಾತಾಡ್ಬೇಕು. ಅವ್ರು ಏನ್ ಕೊಟ್ರು ನೀನೇ ತಗೊಬೇಕು.
ಏನು ಕೊಟ್ರು? ಕೊಟ್ರಲ್ಲ ಗಿಫ್ಟು. ತಗೋ ನೀನುಂಟು ಬಾವ ಉಂಟು, ನನ್ನನ್ನು ಮಧ್ಯೆ ಹೇಳಿಬೇಡ. ಏನೇ ಆಯ್ತು? ನೀನ್ ಮೊದ್ಲು ಇಲ್ಲಿಂದ ಹೋಗು. ಮತ್ತಿನ್ನೊಂದು, ನೀನ್ ಮದುವೆ ಆಗೋದಕ್ಕಿಂತ ಮುಂಚೆ ಹಾಡು ಕಲ್ತ್ಕೊಂಡ್ಬಿಡು. ಹಾಡ? ಯಾಕೆ, ಏನಾಯ್ತು? ಹೋಗು ಅನ್ನಲ್ಲ, ಹೋಗಿಲ್ಲಿಂದ. ಅಬ್ಬೋ, ಅಮ್ಮ ಹೇಳೋದು ನಿಜ. ಈ ಮದುವೆ ಫಿಕ್ಸ್ ಆಗಿರೋರ್ ಮಧ್ಯೆ ಹೋಗ್ಲೇಬಾರ್ದು. ಸಿಕ್ಕಾಪಟ್ಟೆ ಡೇಂಜರು. ಐ ಲವ್ ಯು. ಶಪ್ಪ. ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆದ್ರೂ ಅದೇ ಗೊತ್ತು. ಹೆಂಗೆ ಕನ್ನಡಿಗರ ಅಭಿಮಾನಕ್ಕಿರೋ ತಾಕತ್ ಕಣೋದು. ಅದು ಸತ್ಯ, ನಮ್ಗೆ ಟಿಕೆಟ್ ಇಲ್ಲ. ನಾನು ಅದಕ್ಕೆ ಹೇಳಿದ್ದು ಬೇಗ ಬರೋಣ ಅಂತ. ಸತ್ಯ, ಟಿಕೆಟ್ ಖಾಲಿ ಆಗಿರೋದಲ್ಲ, ಖಾಲಿ ಮಾಡಿರೋದು. ಅಲ್ಲೋಡು, ಟಿಕೆಟ್ 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 ಬಾಲ್ಕನಿ 250, ಬಾಲ್ಕನಿ 250, ಓ, ನಮ್ ಚಪ್ಪರ್ ಗ್ಯಾಂಗ್ದ ಕೆಲಸ. ಬಾಲ್ಕನಿ 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 250, 200 ರೂಪಾಯಿ ಕೊಡ್ಲೇಬೇಕು. ಟಿಕೆಟ್ 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 ಬಾಲ್ಕನಿ 250, ಟಿಕೆಟ್ 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 ಬಾಲ್ಕನಿ 250 ಟಿಕೆಟ್. ಏನ್ ಚಿನ್ನ ನಿನ್ ಕ್ವಾಟ್ಲೆ? ಮೊದ್ಲೇ ಕೊರೋನಾ, ಜನ ಥಿಯೇಟರ್ಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ಅಂತದ್ರಲ್ಲಿ ಇದೆಲ್ಲ ಬೇಕಾ? ನೋಡ್ ಸತ್ಯ, ನಿಮ್ಮಂತವ್ರಿಂದಾನೇ ಕಣ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರೋದಕ್ಕೆ ಹಿಂದೆಟಾಗ್ತಿರೋದು. ಈಗ ಮರ್ಯಾದೆಯಿಂದ ನಿನಗ್ ಬೇಕಾದಷ್ಟು ಟಿಕೆಟ್ ಇಟ್ಕೊಂಡು ಮಿಕ್ಕಿದ್ದನ್ನು ವಾಪಸ್ ಕೊಟ್ಬಿಡು. ಸತ್ಯ ನಿಂದ್ಯಾಕೋ ಅತಿ ಆಯ್ತು. ನಾವು ಹೋಗೋ ದಾರಿಗೆಲ್ಲ ಅಡ್ಡ ಬರ್ತಾ ಇದೀಯಾ, ಆಮೇಲೆ ಸರಿ ಇರಲ್ಲ.